ಕನ್ನಡದ ಖ್ಯಾತ ನಟಿ ರಾಗಿಣಿ ದ್ವಿವೇದಿ ಅವರು ಇದೀಗ ಮಂಡ್ಯದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾನೆ. ಮೇಡಮ್, ಮಂಡ್ಯಕ್ಕೆ ಭೇಟಿ ನೀಡಿದ್ದೀರಾ, ಏನ್ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಮಂಡ್ಯ ಯಾವತ್ತು ಬಂದ್ರೆ ಇನ್ನೊಂದು ಮನೆ ಬಂದಂಗೆ. ಜನರದ್ದು ಪ್ರೀತಿ, ಪ್ರೋತ್ಸಾಹ. ಸಿನಿಮಾ ಬೇರೆ ತುಂಬಾ ಒಳ್ಳೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲ ಕಡೆ ನಮ್ಗೆ. ಸೊ ಮಂಡ್ಯ ಒಂದು ಮನೆ ತರಾನೇ. ಜನರು ಆಗ್ಲಿ, ಊಟ ಆಗ್ಲಿ, ನಾವು ಶೂಟಿಂಗ್ ಇಲ್ಲಿ ಮಾಡಿದ್ದು ನಮ್ಮ ಸರ್ಕಾರಿ ನ್ಯಾಯಾಲಯ ಅಂಗಡಿದು. ಸೊ ಅಂಬರೀಷ್ ಅಂಕಲ್ ಆಶೀರ್ವಾದದಿಂದ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಿನಿಮಾ, ಅವರು ಇದೇ ವಿಷಯಕ್ಕೆ ತುಂಬಾ ಹೋರಾಟ ಮಾಡಿದ್ದು. ಸೊ ನಾವು ಒಂದು ಅದೇ ವಿಷಯಕ್ಕೆ, ಒಂದು ಸೋಷಿಯಲ್ ಇಶ್ಯೂಗೆ ಒಂದು ಹೋರಾಟ ಮಾಡಬೇಕು, ಒಂದು ಸಿನಿಮಾದಲ್ಲಿ ಒಂದು ವಿಷಯ ಹೇಳ್ಬೇಕು ಅಂತ ಈ ಒಂದು ಸಿನಿಮಾ ಇಲ್ಲಿಂದಾನೇ ಥಿಯೇಟರ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಿದೆ, ಕಾರಣ ಏನು, ಏನ್ ಹೇಳ್ತೀರಾ? ಅರ್ಥ ಆಗಿಲ್ಲ. ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ, ಕೋಆರ್ಡಿನೇಷನ್ ಇಲ್ಲ, ಆತರ ಏನು ಇಲ್ಲ. ಐ ಡೋಂಟ್ ಥಿಂಕ್ ಸೊ. ನನಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ಅನ್ಸ್ತಿದೆ ಆತರ, ಬಟ್ ಆತರ ಏನೂ ಇಲ್ಲ. ಎಲ್ಲರೂ ಅವ್ರವ್ರದೇ ಕೆಲಸ ಮಾಡಕ್ ಬ್ಯುಸಿ ಇದಾರೆ. ಆಮೇಲೆ ಒಂದೊಂದ್ಸತಿ ಏನಾಗುತ್ತೆ, ಒಂದು ಕುಟುಂಬ ಇದ್ದಾಗ ಒಳ್ಳೆ ದಿನಾನೂ ಇರುತ್ತೆ, ಕೆಟ್ಟ ದಿನಾನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಜಗಳನೂ ಇರುತ್ತೆ. ಸೊ ಆಗ್ತಾ ಇರತ್ತೆ, ಅದೆಲ್ಲ ಏನಿದೆ, ಅದೇನ್ ಅಂತದೇನ್ ಯೋಚನೆ ಮಾಡುವಂಥದ್ದು, ಡಿಸ್ಕಷನ್ ಮಾಡುವಂತ ವಿಷಯ ಏನಿಲ್ಲ. ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಕಾವೇರಿ ಇಶ್ಯೂಸ್ ಇದೆ ಮೇಡಮ್, ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ನೀವು ಹೋರಾಟದಲ್ಲಿ ಪಾಲ್ಗೊಳ್ತೀರಾ, ಹೇಳಿ? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಅಲ್ಲ ಮೇಡಮ್, ಈ ವಿಚಾರದಲ್ಲಿ ಮೇಡಮ್ ಇಂಡಸ್ಟ್ರಿ ಪಾಲ್ಗೊಳ್ತಿಲ್ಲ ಅನ್ನೋದು ಗಂಭೀರವಾದಂತಹ ಆರೋಪ ಇದೆ. ಇಂಡಸ್ಟ್ರಿಯವ್ರು ಯಾರು ಕೂಡ ಕಾವೇರಿ ಹೋರಾಟಕ್ಕೆ ಬರಲ್ಲ, ಈ ರೀತಿಯ ಮಾತುಗಳು ಬರುತ್ತೆ. ಸೊ ನೀವೇನ್ ಹೇಳ್ತೀರಾ? ಆತರ ಏನೂ ಇಲ್ಲ ಸರ್. ನಾವೆಲ್ಲರೂ ಒಂದೇ ಕುಟುಂಬ, ನಾವೆಲ್ಲರೂ ಒಂದೇ. ಯಾವ್ದು ಒಂದು ತುಂಬಾ ಸೀರಿಯಸ್, ತುಂಬಾ ಒಂದು ಸೋಷಿಯಲ್ ಇಶ್ಯೂ ಬಂದಾಗ ಎಲ್ರು ಬಂದ್ ಜೊತೆಗೆ ನಿಂತ್ಕೋತೀವಿ. ಯಾವ ಸರಿ ಇದೆ, ಯಾವ ತಪ್ಪಿದೆ ಅದನ್ನೆಲ್ಲ ನಾವು ನಿಂತ್ಕೊಂಡು ಅದನ್ನ ಸಪೋರ್ಟ್ ಮಾಡ್ತೀವಿ. ಸರಿ ಇದ್ರೆ ಸಪೋರ್ಟ್ ಮಾಡ್ತೀವಿ, ಸರಿ ಇಲ್ಲ ಅಂದ್ರೆ ಸಪೋರ್ಟ್ ಮಾಡಲ್ಲ. ಆತರ ಏನೂ ಇಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಪರ್ಸನಲಿ. ಮತ್ತೊಂದು ಮೇಡಮ್, ಅಂದ್ರೆ ಪ್ರಮುಖವಾಗಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಟಿಯರು ಯಾಕೆ ಸಿನಿಮಾಗಿಂತ ಬೇರೆ ಈವೆಂಟ್ಸ್ ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ? ಆತರ ಏನೂ ಇಲ್ಲ ಸರ್. ನಾವೆಲ್ಲರೂ ಬ್ಯಾಲೆನ್ಸ್ ಮಾಡ್ತೀವಿ. ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅದು ನನ್ಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ಸಿನಿಮಾಗಳಾಗ್ಲಿ, ನನ್ನ ಸೋಷಿಯಲ್ ವರ್ಕ್ ಆಗ್ಲಿ, ನನ್ನ ಇವೆಂಟ್ಸ್ಗಳಾಗ್ಲಿ, ಎಲ್ಲದರಲ್ಲೂ ನಾನು ಈಕ್ವಲ್ ಟೈಮ್, ಈಕ್ವಲ್ ಸ್ಪೇಸ್, ಈಕ್ವಲ್ ಎನರ್ಜಿ ಕೊಡ್ತೀನಿ. ನೋಡಿ, ನಾವು ನನ್ನ ಸಿನಿಮಾ ಇದೆ, ನಾನು ಎಲ್ಲ ಥಿಯೇಟರ್ಸ್ ಬಂದು ಊರ್ಗೂರ್ಗ್ ಹೋಗಿ ಥಿಯೇಟರ್ಸ್ ಹೋಗ್ಬೇಕು, ಪಿಕ್ಚರ್ ಪ್ರಮೋಟ್ ಮಾಡ್ಬೇಕು ಅಂತ ಇದೀನಿ. ಇವಾಗ ಬೇರೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾವು ನಮ್ಮ ಕರ್ತವ್ಯ ನಾವೇನಿದೆ ಅದನ್ನ ಮಾಡ್ತಾ ಇದೀವಿ. ಒಂದು ಕಾಲದಲ್ಲಿ ರಾಗಿಣಿ ದ್ವಿವೇದಿ ಅವರು ಖ್ಯಾತ ನಟಿಯಾಗಿದ್ದಂಥವ್ರು ಇತ್ತೀಚೆಗೆ ಸಣ್ಣ ಪುಟ್ಟಗಳಿಗೆ ಸೀಮಿತವಾಗ್ಬಿಟ್ರು. ಫ್ಯಾನ್ಸ್ ಗಳಿಗೆ ಯಾಕೆ ಒಂದ್ ಸ್ವಲ್ಪ ಬೇಸರ ಆಗ್ತಿದೆ? ಯಾವ್ದು ಸಣ್ಣ ಇಲ್ಲ, ಯಾವ್ದು ದೊಡ್ಡದಿಲ್ಲ. ಸಿನಿಮಾನೇ, ಆರ್ಟಿಸ್ಟೇ. ಅಂಡ್ ಯಾವ್ದಕ್ಕೂ ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಏನಿಲ್ಲ. ಹೊಸಬ್ರ ಜೊತೆನೂ ಕೆಲಸ ಮಾಡ್ಬೇಕು, ಚಿಕ್ಕ ಸಿನಿಮಾಗಳು ಮಾಡ್ಬೇಕು, ಒಳ್ಳೆ ಸಬ್ಜೆಕ್ಟ್ಸ್ ಮಾಡ್ಬೇಕು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮಾಡ್ಬೇಕು. ಅದ್ರಲ್ಲಿ ಏನಿದೆ, ಯಾವತ್ತು ಆರ್ಟಿಸ್ಟ್ ಆಗಿ ಇದು ಸಣ್ಣದು ಅದು ದೊಡ್ಡದು ಯಾವತ್ತು ಯೋಚನೆ ಮಾಡ್ಲೇಬಾರ್ದು. ಫ್ಯಾನ್ಸ್ ಕೇಳೋದಾದ್ರೆ ಮೇಡಮ್, ತುಂಬಾ ಥ್ಯಾಂಕ್ ಯು. ಒಂದು ಬೇರೆ ರೀತಿಯಾಗಿರೋದು ಒಂದು ಸಿನಿಮಾನ ನೀವು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನನ್ಗೆ ಯಾವತ್ತೂ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸಿನಿಮಾ ಥಿಯೇಟರ್ಸ್ ಅಲ್ಲಿ ಸರ್ಕಾರಿ ನ್ಯಾಯಾಲಯ ಅಂಗಡಿ ನೋಡಿ, ಅಂಡ್ ನಿಜವಾಗ್ಲೂ ಖುಷಿ ಪಡ್ತೀರಾ ಎಲ್ಲ. ಇದಿಷ್ಟು ರಾಗಿಣಿ ದ್ವಿವೇದಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಂಪಸ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ T5 ಕನ್ನಡ, ಮಂಡ್ಯ.